ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಅನ್ನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆಲ್ರಿಗೂ ಟೈಟಲ್ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಹೊಸದಾಗಿರೋ ತಂದಿರೋ ಕೊನ್ಯೂರ್ನ ಮರಿನ ಹೇಗೆ ಹ್ಯಾಂಡ್ ಫೀಡಿಂಗ್ ಮಾಡಬೇಕು ಮತ್ತು ಅದರ ಟಿಪ್ಸನ್ನು ಈ ವಿಡಿಯೋದಲ್ಲಿ ಫುಲ್ ನಾನು ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನೀವು ಕೊನ್ಯೂರ್ ಚಿಕ್ನ ಕೇರ್ ಮಾಡಬೇಕಂತ ಇತ್ತಂದರೆ ಈ ರೀತಿ ಇದೊಂದು ಬಾಕ್ಸ್ ಮಾಡ್ಕೊಂಡಿರಿ, ಇಲ್ಲ ಬ್ರೀಡಿಂಗ್ ಬಾಕ್ಸ್ ಸಿಗುತ್ತೆ ಅದರಲ್ಲೇ ಬಿಟ್ಕೊಂಡ್ರೊಟ್ಟಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದು ನಮ್ಮನೇದು ಗ್ರೀನ್ ಚಿಕ್ ಕೊನ್ಯೂರ್. ಓಕೆನಾ, ಇದಕ್ಕೆ ನಾನು ಹೇಗೆ ಹ್ಯಾಂಡ್ ಫೀಡಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಹ್ಯಾಂಡ್ ಫೀಡಿಂಗ್ ಯಾಕೆ ಮಾಡಬೇಕು, ಅದರ ಅಪ್ಪ ಅಮ್ಮನ ಜೊತೆನೇ ಬಿಟ್ಟರೆ ಅದೇನು ಫೀಡ್ ಮಾಡಲ್ವಾ ಅನ್ನೋದಕ್ಕೆ ಫುಲ್ ಡೀಟೇಲಾಗಿ ನಿಮಗೆ ಆನ್ಸರ್ನ ನಾನು ಕೊಡ್ತೀನಿ. ಏನಂದರೆ ಫ್ರೆಂಡ್ಸ್, ನೀವು ಅದರ ಅಪ್ಪ ಅಮ್ಮನ ಜೊತೆನೇ ಬಿಟ್ಟರೆ ಏನಾಗುತ್ತೆ ಅಂತ ಅಂದರೆ ಅದು ವೈಲ್ಡ್ ಬರ್ಡ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ಯಾವ ಕಾರಣಕ್ಕೂ ಟೇಮ್ ಆಗಲ್ಲ. ಓಕೆನಾ, ಸೊ ನೀವು ಟೇಮ್ ಮಾಡಬೇಕಾಗಿರೋ ಉದ್ದೇಶ ಇಷ್ಟೇ ಫ್ರೆಂಡ್ಸ್. ಅದು ಯಾವ ಕಾರಣಕ್ಕೂ ಕೇಜಿಂದ ಹೊರಗೆ ಬಿಟ್ಟರು ಎಲ್ಲಿಗೂ ಹೋಗಬಾರ್ದು, ನಮ್ಮ ಜೊತೆನೇ ಇರಬೇಕು ಅನ್ನೋ ಉದ್ದೇಶದಿಂದ ನೀವು ಟೇಮ್ ಮಾಡ್ತಿರ್ತೀರ. ಓಕೆನಾ, ಸೊ ಟೇಮ್ ಮಾಡಬೇಕಂದ್ರೆ ಮೊದಲು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಹ್ಯಾಂಡ್ ಫೀಡಿಂಗ್ ಮಾಡಬೇಕು. ಓಕೆನಾ, ಹ್ಯಾಂಡ್ ಫೀಡಿಂಗು ಎಷ್ಟು ದಿವಸ ಆದಮೇಲೆ ಮಾಡಬೇಕಂತ ನಿಮ್ಗೆ ಎಲ್ರಿಗೂ ಕ್ವಶನ್ ಇರ್ಬೋದು ಫ್ರೆಂಡ್ಸ್. ಸೊ 25 ಡೇಸ್ ಬಿಫೋರ್ ನೀವು ಅದನ್ನು ಅಪ್ಪ ಅಮ್ಮನಿಂದ ಬೇರೆ ಮಾಡಬಾರ್ದು ಫ್ರೆಂಡ್ಸ್. ಯಾಕಂದರೆ ಅದಕ್ಕಿನ್ನೂ ಫೆದರ್ಸ್ ಎಲ್ಲ ಸ್ವಲ್ಪನೂ ಬಂದಿರಲಿಲ್ಲ. ಸೊ ಸ್ವಲ್ಪ ವಿಂಟರ್ ಸೀಸನ್ ಆದರೂ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಅದರಿಂದ ಸ್ವಲ್ಪ ಒಂದು 25 ಡೇಸ್ ಅಬೋವ್ ಆಗಿದ್ದಾಗ ನೀವು ಅದನ್ನು ತಕ್ಕೊಂಡು ಬಿಟ್ಟು ನೀವೇ ಹ್ಯಾಂಡ್ ಫೀಡಿಂಗ್ ಮಾಡಿದ್ರೆ ಅದನ್ನು ಚೆನ್ನಾಗಿ ಕೇರ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ನಾನು ಹ್ಯಾಂಡ್ ಫೀಡಿಂಗ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಹ್ಯಾಂಡ್ ಫೀಡಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹ್ಯಾಂಡ್ ಫೀಡಿಂಗ್ನಲ್ಲಿ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋದು ಪೆಟ್ಸ್ ಲೈಫ್ ಅಂತ ಫ್ರೆಂಡ್ಸ್. ಪೌಡ್ರು ನಿಮಗೆ ಎಲ್ಲ ಪೆಟ್ ಶಾಪಲ್ಲೂ ಸಿಗುತ್ತೆ, ಇಲ್ಲ ಆನ್ಲೈನ್ನಲ್ಲೂ ಸಿಗುತ್ತೆ. ಆ್ಯಂಡ್ ಅದಕ್ಕೂ ಮೀರಿ ನನ್ನ ಹತ್ರ ದುಡ್ಡಿದೆ ಬ್ರೋ ಅನ್ನೋರು A19 ಅಂತ ಸಿಗುತ್ತೆ, ಅದನ್ನು ನೀವು ರೆಫರ್ ಮಾಡ್ಬೋದು. ನಾನು ಪೆಟ್ಸ್ ಲೈಫ್ನೇ ಯೂಸ್ ಮಾಡೋದು. ಸೊ ಅದನ್ನು ಏನಂದರೆ ಫ್ರೆಂಡ್ಸ್, ಒಂದು ಮರಿಗಾದರೆ ಒಂದು 2 ಸಿರಿಂಜಷ್ಟು ನೀರು ತಗೊಂಡು ಬಿಸಿನೀರು ಫ್ರೆಂಡ್ಸ್ ಒಂದು ಕುದಿ ಬರೋ ತನಕ ಕಾಸಿ ನಂತರ ಅದನ್ನು ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ಫ್ರೆಂಡ್ಸ್ ನೀವು ಪೆಟ್ಸ್ ಲೈಫ್ನ ಒಂದು ಮರಿಗಾದರೆ ಒಂದು 1/2 ಸ್ಪೂನಷ್ಟು ಹಾಕ್ಕೊಂಡು ಕರೆಕ್ಟು 10 ಮಿನಿಟ್ಸ್ ಅಂತೂ ಮಿನಿಮಮ್ ನೀವು ಮಿಕ್ಸ್ ಮಾಡಲೇಬೇಕು ಫ್ರೆಂಡ್ಸ್. ಸೊ ನಾನು ಆವಾಗಿಂದ ಯಾಕೆ ಈ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ 10 ಮಿನಿಟ್ಸ್ ಮಿಕ್ಸ್ ಮಾಡಿಲ್ಲ ಅಂದರೆ ಅದು ಡೈಜೆಸ್ಟ್ ಆಗೋಲ್ಲ ಫ್ರೆಂಡ್ಸ್ ಬರ್ಡ್ಸ್ನಲ್ಲಿ. ಯಾಕಂದರೆ ತುಂಬ ಚಿಕ್ಕ ಮರಿಗಳಾಗಿರೋದ್ರಿಂದ ನೀವು ಮಿನಿಮಮ್ 10 ಮಿನಿಟ್ಸ್ ಅಂತೂ ಯೂಸ್ ಮಾಡಲೇಬೇಕು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನಿಮ್ಮ ಹತ್ರ ಟೈಮ್ ಇತ್ತು, ನಿಮಗೆ ನಾನು ಹ್ಯಾಂಡ್ ಫೀಡಿಂಗ್ ಮಾಡ್ತೀನಿ ಅಂತ ನಂಬಿಕೆ ಇದ್ದರೆ ಮಾತ್ರ ನೀವು ಹ್ಯಾಂಡ್ ಫೀಡಿಂಗ್ ಚಿಕ್ಸ್ನ ತನ್ನಿ ಫ್ರೆಂಡ್ಸ್. ಇಲ್ಲದೇ ಇದ್ದರೆ ಸುಮ್ಮನೆ ಟೈಮ್ ಇಲ್ಲ, ಎಲ್ಲಿಗೋ ಹೋಗ್ಬೇಕು ನಾನು ಗಡಿಬಿಡಿಲಿ ಮಾಡೋರು ಹ್ಯಾಂಡ್ ಫೀಡಿಂಗ್ ತರಲೇಬೇಡಿ, ದೊಡ್ಡದನ್ನೇ ತನ್ನಿ ಫ್ರೆಂಡ್ಸ್. ಸೊ ಈಗ ಹ್ಯಾಂಡ್ ಫೀಡಿಂಗ್ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ನೀವು ಫ್ರೆಂಡ್ಸ್ ಹ್ಯಾಂಡ್ ಫೀಡಿಂಗ್ನ 2 ಮೆಥಡಲ್ಲಿ ಮಾಡ್ಬೋದು. ಒಂದು ಈ ರೀತಿ ಸ್ಪೂನ್ನಲ್ಲಿ ಇಟ್ಕೊಂಡು ತಿನ್ನಿಸಿದ್ರೆ ಮರಿಗೂ ಏನೇನು ಪ್ರಾಬ್ಲಮ್ ಆಗೋಲ್ಲ. ಸೊ ನೋಡಿ ಫ್ರೆಂಡ್ಸ್, ಮರಿಗೆ ಹಸುವಾಗಿದ್ದರೆ ಈ ರೀತಿ ತಿನ್ನುತ್ತೆ, ಸ್ಪೂನ್ನಲ್ಲಿ ಕೂಡ ನೀವು ತಿನ್ನಿಸ್ಬೋದು. ಓಕೆನಾ, ಸೊ ಇದು 1ನೇ ಮೆಥಡ್ ಫ್ರೆಂಡ್ಸ್. ಇದು ಏನು ರಿಸ್ಕಿ ಇರಲ್ಲ, ನೀವು ನಿಧಾನ ಟೈಮ್ ತೊಗೊಂಡು ಈಸಿಯಾಗಿ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಆ್ಯಂಡ್ 2ನೇ ಮೆಥಡ್ ಏನಂದರೆ ಫ್ರೆಂಡ್ಸ್, ಸಿರಿಂಜಿಂದ ತಿನ್ನಿಸೋದು. ಅದು ಹೇಗಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ 10 ml ಸಿರಿಂಜ್ನಲ್ಲಿ ನೀವು ಫ್ರೆಂಡ್ಸ್ ಫುಲ್ಲು ತೊಗೊಳ್ಳಿ. ಓಕೆನಾ, ಫುಲ್ ಈ ರೀತಿ ಫುಲ್ ತಗೊಂಡು ನಂತರ ಒಂದು ಕೈಯಲ್ಲಿ ಸಿರಿಂಜು ಮತ್ತು ಒಂದು ಕೈಯಲ್ಲಿ ಮರಿನ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಸಪೋರ್ಟ್ ಸಿಕ್ಕಿದ ಮೇಲೆ ಅದಾಗೆ ತಿನ್ನುತ್ತೆ. ಓಕೆನಾ ಫ್ರೆಂಡ್ಸ್, ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ತಿಂತಾ ಇದೆ ಅಂತ. ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದಾಗೆ ಈಸಿಯಾಗಿ ತಿನ್ನುತ್ತೆ ಫ್ರೆಂಡ್ಸ್. ಸಿರಿಂಜಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಫ್ರೆಂಡ್ಸ್, ಆದರೆ ಸ್ಪೂನಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಬೆನಿಫಿಟ್ ಅಂದರೆ ಮರಿಗೆ ಏನು ತೊಂದರೆ ಆಗದೆ ಇರೋದು ಅದು ಸ್ಪೂನ್ನಲ್ಲಿ ತಿನ್ನಿಸಿದ್ರೆ ಮಾತ್ರ ಫ್ರೆಂಡ್ಸ್. ನೀವು ಸಿರಿಂಜಲ್ಲಿ ಟ್ರಿಕ್ ಗೊತ್ತಿದೆ ನಿಮಗೆ, ಮೊದಲಿಂದನೇ ಹ್ಯಾಂಡ್ ಫೀಡಿಂಗ್ ಮಾಡ್ತಿದ್ದೀರ ಅನ್ನೋರು ಸಿರಿಂಜಲ್ಲಿ ತಿನ್ನಿಸ್ಬೋದು, ಇಲ್ಲದೇ ಇದ್ದರೆ ನೀವು ಸ್ಪೂನ್ನಲ್ಲೇ ತಿನ್ನಿಸಿ ಫ್ರೆಂಡ್ಸ್. ಇನ್ನು ಕೆಲವೊಬ್ಬರು ಸಿರಿಂಜ್ ತುದಿಗೆ ಟ್ಯೂಬ್ ಹಾಕ್ಕೊಂಡು ತಿನ್ನಿಸ್ತಾರೆ ಫ್ರೆಂಡ್ಸ್. ಅದು ಮಾತ್ರ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನೀವು ಮಾಡ್ಬೋದು, ಬಟ್ ಡೈಜೆಸ್ಟ್ ಆಗೋಲ್ಲ ಫ್ರೆಂಡ್ಸ್. ಸೊ ಮರಿ ಬೇಗ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ ನೀವೇನು ಕಳ್ಕೊಳೋದು ಇಲ್ಲ, ನನಗೇನು ಕೊಡೋದು ಇಲ್ಲ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು, ಸ್ವಲ್ಪ ಏನಾದರೂ ಹೆಲ್ಪ್ ಆಗಿದೆ ಅಂದರೆ ಲೈಕ್ ಮಾಡಿ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಸೊ ಈ ಮರಿನೊಂದು ಹಿಡಿದು ಹಾಕ್ಬಿಡ್ತೀನಿ, ನೀವು ನೋಡ್ಬೋದು ಫ್ರೆಂಡ್ಸ್. ಇದ್ರ ಎದೆ ಭಾಗ ಮುಟ್ಟಿದ್ರೆ ಸ್ವಲ್ಪ ಲೂಸ್ ಇರಬೇಕು ಫ್ರೆಂಡ್ಸ್, ಫುಲ್ ಟೈಟ್ ಆಗೋ ಹಾಗೆ ತಿನ್ನಿಸ್ಬೇಡಿ. ಓಕೆನಾ, ಸ್ವಲ್ಪ ಅದ್ರ ಲೂಸ್ ಬಿಡಿ.
ಸೊ ಈ ರೀತಿ ತಿನ್ಸಿದ್ರೆ ಮರಿ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.